ಹೊರಗಿನ ಕೈವಾಡಗಳು, ಹೊರಗಿನ ಬಹಳ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಹಣದ ಸುರಿಮಳೆ ಹೊರಿಸಿದ್ರು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹೊರಿಸಿದ್ರು. ಆದರೂ ಕೂಡ ನಾನು ಮಲ್ಲಣ್ಣವರು ಒಂದಾಗಿ ಹಣದ ಎದುರಿಗೆ, ನಮ್ಮ ಜನದ ಬಲದ ಎದುರಿಗೆ ನಿಮ್ಮ ಹಣ ನಡೆಯಲ್ಲ ಅಂತ ಹೇಳಿ ತೋರಿಸ್ಕೊಟ್ಟಿದ್ವಿ. ಮುಂದೆ ಕೂಡ ನಾವು ಒಂದಾಗಿ ಹೋರಾಡ್ತೀವಿ ಅಂತ ಹೇಳಿ ಸಭೆ ಮುಖಾಂತರ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಣರಾಜ್ಯೋತ್ಸವದ ಅಂಗವಾಗಿ ಭವ್ಯವಾಗಿರ್ತಕ್ಕಂಥ ಈ ಮೆರವಣಿಗೆ ನೇತೃತ್ವ ವಹಿಸಿರ್ತಕ್ಕಂಥ ಮತ್ತು ಕ್ಷೇತ್ರದ ಶಾಸಕರು, ಸಹೋದರಾಗಿರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಇಲ್ಲಿರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳೇ, ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ಅಂದರೆ ಇಡೀ ದೇಶದ ಭವ್ಯವಾಗಿರ್ತಕ್ಕಂಥ ಸೌಂದರ್ಯವನ್ನ ರೂಪಿಸಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ತಪ್ಪಲಾಗಲಿಕ್ಕಿಲ್ಲ. ಕನ್ನಡದ ನೆಲ, ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡವನ್ನು ಉಳಿಸಿಕೊಳ್ಳಿಕ್ಕೆ ಏಕೀಕರಣ ಆದ ನಂತರ ಕರ್ನಾಟಕ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಾಜ್ಯ ಬಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಏಕೀಕರಣ ಆದ ನಂತರ ನಾನು ಇವತ್ತಿನ ದಿವಸ ಕರ್ನಾಟಕ ಗಣ ಸರ್ಕಾರಕ್ಕೆ ವಿನಂತಿಯಿಂದ ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ, ಮುಖ್ಯಮಂತ್ರಿಗಳಾಗಿರ್ಬೋದು, ಆದಿಯಾಗಿ ನಾಳೆ ಮಂತ್ರಿಮಂಡಲ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ RS ಪಾಟೀಲ್ರ ನಂತರ ಯಾರೂ ಮಂತ್ರಿಗಳಾಗಿಲ್ಲ. ಇವತ್ತಿನವರೆಗೂ ನಮ್ಮ ಕ್ಷೇತ್ರಕ್ಕೆ ಬೇರೆ ಏನು ಅವಕಾಶ ಮಾಡಿಕೊಡೋದು ಬೇಕಾಗಿಲ್ಲ. ಅಶೋಕಣ್ಣ ಪಟ್ಟಣರವ್ರನ್ನ ಮಂತ್ರಿ ಮಾಡಿದರೆ ಬಹಳ ಯೋಗ್ಯ ಅಂತ ಕರ್ನಾಟಕದ ಗಣ ಸರ್ಕಾರಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ನಾವು ಇವತ್ತಿನ ಹೇಳ್ತಾ ಇದ್ದೀವಿ, ನಂಜುಂಡಪ್ಪ ಆಯೋಗದ ವರದಿ ಒಳಗೆ ಹಿಂದುಳಿದ ತಾಲೂಕು ಅಂತ ನಾವು ಘೋಷಣೆ ಮಾಡಿದಾಗ್ಯದ. ಇವತ್ತು ಘೋಷಣೆ ಮಾತ್ರ ಅದು ಸರ್ಕಾರದ ಆಧೀನದಲ್ಲಿದೆ. ಅದರ ಪೂರ್ವಕವಾಗಿ ಇವತ್ತಿನ ದಿವಸ ಅದನ್ನ ಅನುಕರಣೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನಮಗೆ ರಾಮದುರ್ಗಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದ್ರೆ ಬಹಳ ಯೋಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮೊನ್ನೆ ನಡೆದಿರ್ತಕ್ಕಂಥ DCC ಬ್ಯಾಂಕಿನ ಚುನಾವಣೆಯಲ್ಲಿ ನಾವೆಲ್ಲರೂ ಜಿದ್ದಾಜಿದ್ದೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು DCC ಬ್ಯಾಂಕಿನ ಸದಸ್ಯನಾಗಲಿಕ್ಕೆ ಅಶೋಕಣ್ಣ ಪಟ್ಟಣದವರು ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದೇ ಕೈ ಕುಡಿದ್ರೆ ಚಪ್ಪಾಳೆ ಆಗೋದಿಲ್ಲ, ಎರಡೂ ಕೈಗೆ ಸೇರಿದ್ರೆ ಚಪ್ಪಾಳೆ ಆಗ್ತದೆ. ಇದರ ಸಂದೇಶವನ್ನ ಜಿಲ್ಲೆಗೆ ಕೊಟ್ಟಿದ್ದೀವಿ, ರಾಜ್ಯಕ್ಕೂ ಕೊಟ್ಟಿದ್ದೀವಿ. ಮುಂದೆ ನಾವು ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಒಂದಾಗಿ, ಒಗ್ಗಟ್ಟಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ರಾಮದುರ್ಗದ ಇತಿಹಾಸವನ್ನ ಪ್ರತಿಯೊಂದು ಮನೆಗೆ ಮುಟ್ಟಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅನ್ನೋಂಥ ಸಂದೇಶವನ್ನು ಕೊಡೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳಿಗೆ ಏಕೀಕರಣ ಆದ ನಂತರ ರಾಮದುರ್ಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗುವಂತ ಮಾತನ್ನು ಹೇಳೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಇವತ್ತು ಗಡಿ ಭಾಷೆ ಇರ್ತಕ್ಕಂಥ ಮಹಾರಾಷ್ಟ್ರ ಗಡಿ ಭಾಷೆ ಇರಬಹುದು, ಆಂಧ್ರ ಗಡಿ ಭಾಷೆ ಆಗಿರ್ಬೋದು, ಇವತ್ತಿನ ದಿವಸ ತಮಿಳುನಾಡು ಗಡಿ ಭಾಷೆ ಆಗಿರ್ಬೋದು, ಕೇರಳ ಗಡಿ ಭಾಷೆ ಆಗಿರ್ಬೋದು, ಎಲ್ಲ ಗಡಿ ಭಾಷೆ ಒಳಗಡೆ ಸಹಿತ ಅಕ್ಕಲಕೋಟು ನಮ್ದು, ಸೊಲ್ಲಾಪುರ್ ನಮ್ದು, ಕಾನಗಾಪುರ್ ನಮ್ದು, ಅಲ್ಲಿರ್ತಕ್ಕಂಥ ಕಾಸರಗೋಡು ನಮ್ದು. ನಾವು ಯಾವತ್ತಿದ್ರೂ ಸಹಿತ ಕನ್ನಡಿಗರ ಸ್ವಾಭಿಮಾನವನ್ನ ಬಿಟ್ಟು ಕೊಡಲಾರದೆ ಕರ್ನಾಟಕದ ಏಕೀಕರಣ ಆದ ನಂತರ ಗಡಿ ಭಾಗ ನಡೆದು ಗೊತ್ತಿರ್ತಕ್ಕಂಥದ್ದು ಭಾಷೆ ಆಗಿರ್ಬೋದು, ಇವತ್ತು ನುಡಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಗಡಿಯಾದೊಳಗೂ ಕರ್ನಾಟಕ ನಾವು ಹಿಂದೆ ಬೀಳೋದಿಲ್ಲ. ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಯಾವ್ದಾದ್ರೂ ಪುಂಡಾಟಿಕೆ ಮಾಡೋದ್ರ ಮುಖಾಂತರವಾಗಿ ಭಾಷೆಯನ್ನ ಅಲಂಕರಿಸಿ ಬೇರೆಯವರು ನಮ್ಮ ರಾಜ್ಯದಲ್ಲಿ ಹೊಕ್ಕು ಏನಾದರೂ ಒಂದು ಅಪಕೀರ್ತಿಗೆ ಕಾರಣೀಭೂತರಾದ್ರೆ ನಿಮ್ಮನ್ನು ಯಾರನ್ನೂ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ರಾಮದುರ್ಗ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತದೆ. ಅದ್ರ ಜೊತೆಗೆ ರಾಜಕಾರಣಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಕಟಿಬದ್ಧರಾಗಿ ನೀವು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ಇಲ್ಲಿ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಕನ್ನಡ ಸಂಘಟನೆಗಳಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮತ್ತು ಮಾತೆಯರಿಗೂ ಒಂದು ಸುತ್ತ ಎಲ್ಲ ಅಧ್ಯಕ್ಷರ ಆದಿಯಾಗಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಿಗೆ ವಂದನೆ ಸಲ್ಲಿಸುತ್ತಾ ನನ್ನ 4 ಮಾತು ಹೋಗ್ತೀನಿ. ಜೈ ಕರ್ನಾಟಕ ಮತ್ತೆ.